ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಟಿ ಕಂಟಿ ಬಂಗಾರ ಏನಿದು? ನೀನೇ ಕಾರ್ ಓಡಿಸ್ಕೊಂಬತ್ತಿದ್ಯಾ? ನಾನು ಓಡಿಸ್ಕೊಂಬರೋದು ಹಂಗಿರ್ಲಿ, ನೀನೆಲ್ಲ ಹಿಂಗ್ ಬರ್ತಿದ್ಯಾ? ಅದ್ರಾಗ ಫೋನಾಗಿ ಮಾತಾಡ್ಕೊಂಡು ಮನೆಯಾಗ ನಡೆದಿದ್ದನ್ನೆಲ್ಲ ಮನ್ಸಿಗೆ ಹಾಕೊಂಡು ಗಾಡಿ ಓಡಿಸಿದ್ರೆ ಹಿಂಗೆಯ? ಹಂಗೇನಿಲ್ಲ ಬಂಗಾರ, ನಾನು ಕರೆಕ್ಟಾಗೆ ಬಂದೆ, ನೀನೇ ಹೊಸಿ ಸ್ಪೀಡಾಗಿ ಬಂದಿದ್ದು. ಅದು ಸರಿ, ನೀನೇ ಕಾರ್ ತಗೊಬರಕೋದೆ? ಯಾರಿಗಾನ ಹೇಳ್ಬೋದಲ್ವೇ? ಎಲ್ರೂ ಮಂಟಪ ತವ ಕಳ್ಸಿರ್ಲಿಲ್ವಾ ಮಗ? ಮನೆ ತಾವು ಯಾರಿದ್ರು? ನಂಗೂ ಇಲ್ಲೇ ಹೊಸಿ ಕೆಲಸ ಆಯ್ತು, ಅದಕ್ಕೆ ನಾನೇ ಗಾಡಿ ಓಡಿಸ್ಕೊಂಬಂದೆ. ಸರಿ ಬಾ, ನಾನೇ ಓಡಿಸ್ತೀನಿ. ಅದೆಲ್ಲೋ ಹೋಗ್ಬೇಕು, ನೀನು ಬಿಟ್ಬಿಟ್ಟೆ ನಾವು ಹೋಯ್ತೀನಿ. ಸರಿ ಬಾ, ನೀನ್ ಜೊತೆ ಆಗಿದ್ರೆ ನಂಗೂ ಖುಷಿನೇಯ. ಹೌದು, ಇಲ್ಲೇ ಹತ್ರ ಅಂದಲ್ಲ, ಇಲ್ಲವಾ? ಇಲ್ಲೇ ನಮ್ಮ ಪುಟ್ಟಕ್ಕನ ಮನೆಗೆ. ಇವತ್ತು ಪುಟ್ಟಕ್ಕನ ಮನೆಯಾಗೆ ಹೆಣ್ಣು ನೋಡೋ ಶಾಸ್ತ್ರ. ಅವಳು ಮೊದಲನೇ ಮಗಳನ್ನ ನೋಡಕ್ಕೆ ಬರ್ತವ್ರೆ. ಪುಟ್ಟಕ್ಕ ನನ್ನೂವೇ ಕರೆದಿದ್ಲು. ನಮ್ಮ ಮನೆಯಾಗೂ ವಿಶೇಷ ಐತೆ, ಬರೋಕ್ಕಾಗಕ್ಕಿಲ್ಲ ಅಂತ ಹೇಳಿದ್ದೆ. ಆ ಶುಭ ಕಾರ್ಯನಾರ ಕಣ್ಣಾರೆ ಮಾಡಿ ಖುಷಿ ಪಡ್ತೀನಿ. ನಡಿ. ಬೇರೆ ಹಿಂಗೆ ಸುತ್ತಾಡ್ಕೊಂಡಿರು ಅಂತ ಹೇಳವ್ರೆ, ಆದರೆ ಇನ್ನು ಏಟೋತಂತ ಹಿಂಗೆ ಇವ್ರನ್ನ ಯಾಮಾರಿಸೋದು. ಅಣ್ಣ ಬಿರ್ನಿ ಏನನ್ನ ತೀರ್ಮಾನಕ್ಕೆ ಮಾಡೋ. ಬಂದೆ. ಲೇ ಮುಂಚೆ ಬಿರ್ನೆ ಪುಟ್ಟಕ್ಕನ ಮೆಸ್ತಕ್ಕೆ ಹೋಗ್ಲಾ? ಅವನು ಮೆಸ್ತಕ್ಕೆ ಬತ್ತವಳೆ. ಅಯ್ಯೋ ನೀನು? ನಾನು ಹೆಂಗಾದ್ರೂ ಮಾಡಿ ನಿಭಾಯಿಸ್ಕೊತೀನಿ, ಆದ್ರೆ ನಾನು ಮನೆ ಒಳಗೆ ಬರೋಕ್ಕಾಗಿಲ್ಲ. ನೀನು ಹೆಂಗನ ಮಾಡಿ ಆ ಮುರಳಿ ಮೇಷ್ಟ್ರನ್ನ ಮತ್ತು ಅವ್ರ ಮನೆಯವ್ರನ್ನ ಒಳಗೆ ಕಳಿಸ್ಬೇಕು. ಅಯ್ಯೋ ದೊಡ್ಡ ಜವಾಬ್ದಾರಿ ಆಗ್ಬಿಡ್ತಲ್ಲಣ್ಣ. ಲೇ ಹೆಂಗನ ಇದನ್ನ ಸರಿಯಾಗಿ ಮಾಡಲೇಬೇಕು ಕಲ, ಬಿಟ್ಬಿಡ್ಬೇಡ. ನೀನು ಬಿರ್ನೆ ಅಲ್ಗೋಗು, ನಾನು ನಿನ್ನ ಹಿಂದೆನೇ ಬರ್ತೀನಿ. ಸರಿ ಕಣಣ್ಣ. ಡ್ರೈವರ್ ನೋಡಪ್ಪ, ನಾವು ಈ ಊರಿಗೆ ಬೇರೆ ಹೊಸಬ್ರು, ಯಾವ ರಸ್ತೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ನಿನ್ನೇ ನಂಬಿದೀವಿ, ಸ್ವಲ್ಪ ಜೋಪಾನ ಕರ್ಕೊಂಡೋಗಪ್ಪ. ಸ್ಯಾನೆ ಒಳ್ಳೇದಾಯ್ತು ಬಿಡಿ. ಅಂದರೆ ನಾನು ಇವನಿ ನಂಬಿ ಸರ್, ನಿಮಗೆ ದಾರಿ ತೋರಿಸೋ ಸಾರಥಿ ನಾನೇ, ಸರಿಯಾದ ಸಮಯಕ್ಕೆ ಕರ್ಕೊಂಡೊಯ್ತೀನಿ ಅಂತ ಹೇಳ್ದೆ. ಇದೇನಿದು, ಕಾರ್ ಮತ್ತೆ ದೇವಿಪುರ ಕಡೆನೇ ಹೋಗ್ತದೆ? ನಂಗೆ ಯಾಕೆ, ನಾನೇನಾದ್ರು ಹೇಳಿದ್ರೆ ನನ್ನ ಮೇಲೆ ರೇಗ್ತಾರೆ. ಡ್ರೈವರ್ ಇದೇನಪ್ಪ, ದೇವಿಪುರದ ಕಡೆನೇ ವಾಪಸ್ ಹೋಗ್ತಿರೋಗಿದೆ.
ನನಗೆ ಎದುರುತ್ರ ಕೊಡಕ್ಕಾಗ್ದೆ ನಾನು ಹೇಳಿದ್ದನ್ನೇ ವಾಪಸ್ ಹೇಳ್ತಾ ಇದ್ಯಾ? ಲೇ ಪುಟ್ಟಕ್ಕ, ನಾನು ತಮಾಷೆ ಮಾಡ್ತಾ ಇಲ್ಲ, ದಿಟ್ಟವಾಗ್ಲೇ ಹೇಳ್ತಾ ಇದ್ದೀನಿ. ನಿನ್ನ ಮಗಳು ನೋಡಕ್ ಬರೋರು ನಿನ್ನ ಮನೆ ತನಕ ಬರಕಿಲ್ಲ. ಅದನ್ನೇ ರಾಜವ್ವ ನಾನು ನಿಂಗೆ ಹೇಳ್ತಿರೋದು. ಅವರು ನಮ್ಮ ಮನೆಗೆ ಬತ್ತಾ ಇಲ್ಲ. ಏನವ ಹೇಳ್ತಾ ಇದೀಯಾ? ಸನಾ ಬಾಯ್. ನನ್ನ ಮಗಳು ಹೆಚ್ಚಿಗೆ ಮಾತಾಡೋಕ್ಕಿಲ್ಲ. ನಾವೆಲ್ಲ ಮನಸ್ಸೊಳಗೆ ಇಟ್ಕೊಂಡಿರ್ತಾಳೆ. ತಾನು ನೋವು ಉಂಡ್ರು ಮತ್ತೊಬ್ರಿಗೆ ನೋವು ಕೊಡಬಾರ್ದು ಅನ್ನೋ ಜೀವ ಇದು. ನಾನುವೇ ಕೊನೆ ಕ್ಷಣದ ಗಂಟ ತಾನಾಗೇ ಬಂದು ಏನಾರ ಹೇಳ್ತಾಳೇನೋ ಅಂತ ಕಾದೆ. ನಂಗೋಸ್ಕರ ಇವಳು ತನ್ನ ಭವಿಷ್ಯನೇ ಬಿಟ್ಕೊಡೋಕೆ ತಯಾರಾಗ್ಬಿಟ್ಲು. ರಾಜವ್ವ, ನೀನು ಹೇಳ್ತಿರೋದು ಸರಿಯೇನೆ. ಆ ಗಂಡಿನ ಕಡೆಯವ್ರು ಗೊತ್ತಿಲ್ಲ. ಯಾರು ಹೇಳು? ಸಾರಾಯಿ ಅಂಗಡಿ ಮುಚ್ಚೋ ದಿನ ಬಂದಿದ್ರಲ್ಲ, ಅವ್ರಿಗೆ ನಾವು ಕಾಯ್ತಿದ್ದೀವಿ ಅನ್ಕಂಡ್ಯಾ? ಇಲ್ಲ, ಇವತ್ತು ಬರ್ತಿರೋ ಗಂಡಿನ ಕಡೆಯವ್ರು ಯಾರು ಗೊತ್ತಾ? ನನ್ನ ಮಗಳು ಮನ್ಸಾರ ಇಷ್ಟಪಟ್ಟಿರೋ ಹುಡುಗ ಮತ್ತವ್ರ ಮನೆಯವ್ರು. ಏ ಡ್ರೈವರ್, ಇದು ಇದು ಮೆಸ್ನೂರ್ ಮನೆಗೆ ಹೋಗೋ ರಸ್ತೆ ಅಲ್ವಾ ಇದು? ಡ್ರೈವರ್ ನಿಲ್ಸೆ, ಗಾಡಿ ನಿಲ್ಸೆ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನಮ್ಮನ್ನ? ಅವ್ವ, ಅಂದ್ರೆ ನಿಂಗೆಲ್ಲ ಗೊತ್ತು. ಹೋಗಿ ಸಾನನ್ನ ಒಳಗೆ ಕರ್ಕೊ ಹೋಗಿ. ಇನ್ನೇನು ಅವ್ರು ಬರೋ ಹೊತ್ತಾಯ್ತು, ಆಮೇಲೆ ಕರ್ಕೊಂಬರಿವಂತೆ. ಯಾಕೆ ರಾಜವ್ವ ಮಂಕಾಗ್ಬಿಟ್ಟೆ? ಇದು ನೀನು ಎದುರು ನೋಡಿರ್ಲಿಲ್ಲ ಅಲ್ವೇ? ನಾನುವೇ ಕಣ್ಣವ್ರಿಗೆ ಬರಬೇಡಿ ಅಂತ ಹೇಳಿದ್ದು ನಂಗೆ ಮಾತ್ರ ಗೊತ್ತಿತ್ತು. ನಿಂಗೆ ಹೆಂಗೆ ಗೊತ್ತಾಯ್ತು? ಅವ್ರು ಬರೋಕ್ಕಿಲ್ಲ ಅಂತ ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ. ಅದು ನನಗೆ ನನ್ನ ಮಗಳ ಸಂತೋಷ ಮುಖ್ಯ. ಅವಳು ಮುರಳಿ ಮೇಷ್ಟ್ರನ್ನ ಪಿರೂತಿ ಮಾಡವಳೆ. ಅವರುವೇ ಇವಳನ್ನ ಒಪ್ಕೊಂಡವ್ರೆ. ಅವರು ಮನೆಗೆ ಬಂದು ನಂತ ಮಾತಾಡಬೇಕು ಅನ್ನೋಷ್ಟರಲ್ಲೇ ನಾನೇ ಹೊಸಿದ್ದು ದುಡುಕ್ಬಿಟ್ಟೆ ಆಟೆಯ. ಯೋನ್ರವ, ಈಗ ನಾನು ಮಾಡ್ತಿರೋದು ಸರಿನೇ? ಸೂಪರ್ ಅವ ನೀನು.
ಇಲ್ಲಿಗೆ ಯಾಕಪ್ಪ ಕರ್ಕೊಂಬಂದಿದ್ಯಾ? ಏ ಡ್ರೈವರ್, ಹೆಣ್ಣೋರ್ ಮನೆ ಕರ್ಕೊಂಡು ಹೋಗೋದು ಕರ್ಕೊಂಬಂದಿದ್ಯಾ ನೀನು? ಹುಡುಗಿ ಮನೆ ಕರ್ಕೊಂಬಂದಿದ್ದೀನಿ ಸರ್, ಇದೇ ಅಡ್ರೆಸ್ಸು. ಇಳಿರಿ ಇಳಿರಿ. ಅಯೋಗ್ಯ ಅಂತಂದು ಯಾವನ ನೀನು? ನೀವು ಕೂಗಾಡ್ಬೇಡಿ, ಒಂದ್ ನಿಮಿಷ. ಇವನು ಮಾಡಿರೋ ಕೆಲಸ ಇದು. ಅಪ್ಪಾಜಿ ಇಳಿರಿ ನೋಡೋಣ. ನೋಡು, ನಾನು ಬರಲ್ಲ. ಏ ಅಯೋಗ್ಯ, ಕಾರ್ ತಿರ್ಸೋ. ಸರ್, ಅಯೋಗ್ಯ ಅಂತೆಲ್ಲ ಹೇಳ್ಬಿಟ್ರೆ ನಾನು ಎಲ್ಲಿಗೂ ಬರಕ್ಕಿಲ್ಲ. ನೀವು ಹೇಳಿದ ಅಡ್ರೆಸ್ಸಿಗೆ ಕರ್ಕೊಂಬಂದು ಬಿಟ್ಟಿನಿ ಅಷ್ಟೇ. ಅವರೇನಾ? ಅವರೇ ಇರಬೇಕು ಮೇಷ್ಟ್ರೆ, ನಡೀರಿ. ಅಕ್ಕ ನೀನ್ ಒಳಗೆ ಹೋಗು. ಇಳಿರಿ ಬೇಗ. ಏಯ್, ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಇಲ್ಲಿ ಕರ್ಕೊಂಬರ್ಕ ಯಾರೋ ಹೇಳಿದ್ ನಿನಗೆ? ಮುರಳಿ, ಇವ್ ನಿನ್ ಕಡೆಯವನಾ? ಇಲ್ಲಪ್ಪ ಸರ್, ಅವ್ರು ಏನು ಹೇಳಿಲ್ಲ, ಎಲ್ಲ ನೀವೇ ಹೇಳಿದ್ದು. ಆ ಹುಡುಗಿ ಮನೆ ಇದೆಯಾ, ಒಳಗೆ ನಡೀರಿ. ಮಾವ, ಇದು ನಾವು ನೋಡಕ್ ಬಂದಿರೋ ಹುಡುಗಿ ಮನೆ ಅಲ್ವಾ? ಇಲ್ಲ ಅಳಿ ಅಂದ್ರೆ ಇದು ಅವ್ರ ಮನೆ ಅಲ್ಲ. ಈ ಮನೆ ನಾವು ಹೊರಟಿರೋ ಜಾಗದಿಂದ ತುಂಬಾ ಹತ್ರನೇ ಇದೆ. ಇವನು ಊರೆಲ್ಲ ಸುತ್ತಾಡಿಸಿ ನಮ್ಮ ಮನೇಲಿ ಕರ್ಕೊಂಡ್ ಬಂದಿದ್ದಾನೆ. ಏಯ್, ಏನ್ ಆಟ ಆಡಿಸ್ತಾ ಇದ್ಯಾ? ನಾವ್ ಯಾರು ಗೊತ್ತೇನೋ ನಿಮ್ಗೆ? ಇಲ್ಲಿಗೆ ಯಾಕೋ ಕರ್ಕೊಂಬಂದಿದ್ಯಾ? ಸುಮ್ಮನೆ ರೀ, ಕೂಗಾಡ್ಬೇಡಿ. ಯಾಕೆ ಕರ್ಕೊಂಬಂದಿವ್ನ? ಇದು ಒಳ್ಳೆ ಕಿರ್ಕಾಯ್ತಲ್ಲ ನಿಮ್ದು. ಗಂಡಿನ ಕಡೆಯವ್ರನ್ನ ಹೆಣ್ಣಿನ ಮನೆಗೆ ಕರ್ಕೊಂಬಂದಿವ್ನಿ ಆಟೆಯ. ಓ, ಅಂದ್ರೆ ಇದು ಮುರಳಿ? ಹೌದು ಅಳಿ ಅಂದ್ರೆ ಇವನೇ ಎಲ್ಲ ಕೆಲಸ ಮಾಡಿರೋದು. ಬನ್ನಿ ಬನ್ನಿ, ಒಳಗೆ ಬನ್ನಿ. ಅಂದ್ರೆ ನಾವು ಬರ್ತೀವಿ ಅಂತ ಇವ್ರಿಗೆ ಮೊದಲೇ ಗೊತ್ತಿದ್ದೇನೆ. ನೋಡು ನಿನ್ನ ಮಗನ ಆಟನ. ಗಂಡಿನ ಕಡೆಯವ್ರು ಇವ್ರೇನಾ? ಹೌದು ಗೌಡ್ರೆ. ಓ ಮೇಷ್ಟ್ರೆ, ನೀವೇನಾ ಸಹನ ನೋಡಕ್ ಬರ್ತಿರೋದು? ಶಾನೆ ಖುಷಿ ಆಯ್ತು. ಚಿಂದಂತ ಹುಡುಗಿಗೆ ಮುತ್ತಂತ ಹುಡುಗ. ಒಳಗೆ ಬನ್ನಿ, ಒಳಗೆ ಬನ್ನಿ. ಏನೇ ಇದ್ರು ಒಳಗೆ ಮಾತಾಡಿವ್ರಂತೆ. ಅಪ್ಪ ಬನ್ನಿಪ್ಪ, ಒಳಗೆ ಹೋಗಿ ಮಾತಾಡೋಣ. ನೋಡಮ್ಮ, ನಾನು ಒಳಗೆ ಬರೋಣಲ್ಲ. ನಡಿಯೇ ಹೋಗೋಣ. ಅಮ್ಮ ಒಂದ್ ನಿಮಿಷ ರೀ, ನೀವಾದ್ರೂ ಹೇಳ್ರಿ. ಅಳಿ ಅಂದ್ರೆ ನೀವು ನಡೀರಿ. ಇವನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾನೋ ಅವ್ನು ಮಾಡಲಿ. ಅವತ್ತು ಏನು ಮಾಡ್ತಾನೋ ಮಾಡಲಿ, ನಾವು ಇಲ್ಲಿ ಇರೋದು ಬೇಡ. ನಡೀರಿ. ಸಾಹೇಬ್ರೆ, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಇಂಥ ಸಂಬಂಧ ಸಿಗಬೇಕು ಅಂದರೆ ನೀವು ಪುಣ್ಯ ಮಾಡಿರಬೇಕು. ಮೂರು ಹೆಣ್ಮಕ್ಳನ್ನ ಪುಟ್ಟಕ್ಕ ಕಷ್ಟಪಟ್ಟು ಬೆಳೆಸವಳೆ. ಅವ್ರ ಸಂಬಂಧ ಮಾಡಕ್ಕೆ ಅದೃಷ್ಟ ಮಾಡಿದ್ರಿ. 3 ಜನ ಹೆಣ್ಮಕ್ಳ? ಏಯ್ ನಡಿಯೇ. ಮಾವ, ಒಂದು ನಿಮಿಷ ನಿಂತ್ಕೊಳ್ಳಿ.
ಹೇಗೂ ಇಲ್ಲಿವರೆಗೂ ಬಂದಿದ್ದೀವಿ, ಊರು ಜನ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಳಗಡೆ ಹೋಗಿ ಮಾತಾಡೋಣ ಬನ್ನಿ. ಏನಲ್ಲಿ ಅಂದರೆ ನೀವೂ ಅಪ್ಪಾಜಿ ದಯವಿಟ್ಟು ಒಳಗಡೆ ಹೋಗಿ ಮಾತಾಡೋಣ. ದಯವಿಟ್ಟು ಒಳಗೆ ಬನ್ನಿ ಅಮ್ಮ, ನೀವು ಒಳಗೆ ಬನ್ನಿ. ಮೇಷ್ಟ್ರೆ ಕರ್ಕ ಬನ್ನಿ. ಬನ್ನಿ ಮಾವ. ಅಡೋ ಪಾರಯ್ಯ ಇಲ್ಲಿ. ನಿನ್ ಜುಟ್ಟು ನನ್ನ ಕೈನಾಗ ಐತೆ ಅಂತ ನಾನು ಆಡ್ಕೊಳವ ಅಂತ ಹೋದ್ರೆ ಅವಳು ನನ್ ಕುತ್ಕೆನೆ ಕುಯ್ಯಕ್ ತಯಾರಾಗವಳೆ. ಹೆಂಗಯ್ಯ ಪುಟ್ಟಕ್ಕೆ ಈಟೊಂದ್ ಚುರ್ಕಾದ್ಲು. ಮಗಳು ಯಾವನ್ನೋ ಇಷ್ಟಪಟ್ಟವಳಂತೆ, ಇವಳು ಒಪ್ಕೊಂಬಿಟ್ಲಂತೆ. ಹಂಗಿದ್ಮೇಲೆ ಗಂಡಿನ ಕಡೆಯವ್ರು ಕರ್ಸೋ ನಾಟಕ ಯಾಕೆ ಆಡ್ಬೇಕಿತ್ತು? ನಮ್ಗೋಸ್ಕರನೇಯ ನಮ್ಮನ್ ಬಕ್ರ ಮಾಡಕೇನೆ ಅವಳು ಈಟೆಲ್ಲ ನಾಟಕ ಮಾಡಿರೋದು. ಯೋ ಏನಾದ್ರೂ ಏಳು, ಆಗ್ಲಿಂದ ನಾನು ಒಬ್ಳೆ ಕೊಡುತ್ತಾ ಇವ್ನಿ. ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಮಂಟಿನೋಗು. ಯೋ ತೀಟ ಏಳು. ಈಗ ನಿನ್ ಹೊಟ್ಟೆನಾಗೆ ಐಸ್ ಕ್ಯಾಂಡಿ ಮಡಗ್ದಂಗೆ ತಣ್ಣಗಾಯ್ತಿರ್ಬೇಕಲ್ಲ. ನಂಗೆ ಯಾಕೆ ಕಮ್ಮಿ ಹಂಗಾಯ್ತದೆ? ನಾನೇ ಫೀಲಿಂಗಲ್ಲಿದ್ದೀನಿ. ಪಾಪ ಕಾಳಿ ಬಿಸಿಲಲ್ಲಿ ಬೀದಿಲಿ ಕಾಯ್ಕೊಂಬಿದ್ದವನೇ ನಾಯಿ ಥರ. ಏನು ಹೇಳ್ದೆ? ಅಂದರೆ ನೀಯತ್ತಲ್ಲಿ ಪಾಪ ಅವನ ಕೆಲಸ ಮಾಡ್ತಾನೆ. ಅವನ ದುರಾದೃಷ್ಟ, ನಸೀಬೆ ಸರಿಗಿಲ್ಲ ಅವನದು. ಪಂಚಾಯತಿಲಿ ಮರ್ಯಾದೆ ಹೋಯ್ತಾ, ಬಾರ್ ಓಪನ್ ಮಾಡ್ದ, ಒಡಿಸ್ಕೊಂಡು ಹೋಯ್ತಾ. ಈಗ ಪಾಪ ಇಷ್ಟಪಟ್ಟಿರೋ ಹುಡುಗಿನ ತ್ಯಾಗ ಮಾಡಿ ಗಡ್ಡ ಬಿಟ್ಕೊಂಡು ಓಡಾಡಬೇಕು ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಪಾಪ ಬಿಸ್ಲಲ್ಲಿ ಒಣಗ್ತಾ ಇರ್ತಾನೆ. ಒಂದು ಫೋನ್ ಮಾಡಿ ಬರಕ್ಕೆ ಹೇಳೋನ್ಗೆ. ಯೋ ನಿನ್ ಮಾತ್ನಾಗೆ ಕೊಬ್ಬು ದಿಮಾಕು ಎಳ್ಳು ಬೆಳ್ತಂಗೈತೆ. ಅದ್ಯಾಕೆ ರಾಜಿ ಹಂಗಂತೀಯ? ಒತ್ತಾರೆಯಿಂದ ನಾನು ಇಲ್ಲೇ ಒಬ್ಬನೇ ಕಾಯ್ಕೊಂಡು ನಿಂತಿಲ್ವಾ? ಯಾಕೋ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತೈತೆ. ಪಾಪ ಕಾಳಿ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳು. ಅಕ್ಕ ತಮ್ಮ ಸೇರ್ಕೊಂಡು ದೊಡ್ಡದಾಗಿ ಪ್ಲಾನು ನಮ್ದು ಅನ್ಕೊಂಡ್ಬಿಟ್ಟವ್ರೆ. ಆದ್ರೆ ಪುಟ್ಟವ್ವ ಮಾಸ್ಟರ್ ಪ್ಲಾನೇ ಮಾಡಿಬಿಟ್ಟವಳೆ. ಬನ್ನಿ 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 ಅಮ್ಮ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್, ಪರವಾಗಿಲ್ಲ. ನೀವು ಕೂತ್ಕೊಳ್ಳಿ. ನೀವು ಮುರಳಿ ಸರ್ಗೆ ಅಕ್ಕ ಅಲ್ವಾ? ಹೌದು, ನಾನು ಮುರಳಿ ಅಕ್ಕ ಚಿತ್ರ. ಇವರು ನನ್ನ ಯಜಮಾನ್ರು ಕುಮಾರ್, ಸುಕುಮಾರ್. ಅಪ್ಪ ಕೂತ್ಕೊಳ್ಳಿಪ್ಪ. ನೀನೇನೆ ಅವನ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದೆಯಾ? ಮೊದಲೇ ನಿಮ್ಮಪ್ಪ ಕೆಂಡಾಗಿದ್ದಾರೆ. ನಾವಿಲ್ಲಿರೋದು ಸರಿ ಇಲ್ಲ, ಎದ್ದು ಹೊರಡೋಣ. ಅದು ಮರ್ಯಾದೆ ಅಲ್ಲ ಅಮ್ಮ. ಅಪ್ಪಾಜಿ ಹೇಗೂ ಬಂದಾಗಿದೆ, ನೀವೇ ಹೇಳ್ತಿರಲ್ಲ ನಾವು ಯಾರ ಮನೆಗೆ ಹೋದರೂ ನಾವು ಅವ್ರ ಅತಿಥಿಗಳು ಅಂತ. ಏನಿದ್ರು ಸಮಾಧಾನವಾಗಿ ಮಾತಾಡಿ ಹೋಗೋಣ. ಹೌದು ಮಾವ, ಚಿತ್ರ ಹೇಳೋದು ಸರಿ ಇದೆ. ಹುಡುಗಿ ಯಾರು ಎಂತೋಳು ಅಂತ ತಿಳ್ಕೊಂಡು ಹೋಗೋಣ. ಹುಡುಗಿ ಯಾರು ಏನು ಎಂತವಳು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರ ಮನೆ ಆ ಜನ ನೋಡಿದ್ರೆ ಗೊತ್ತಾಗಲ್ವಾ? ಮನೆ ಮತ್ತೆ ಜನರನ್ನ ನೋಡಿದ ತಕ್ಷಣ ಒಬ್ರನ್ನ ಅಳಿಬೋದಾ ಸರ್?
ಅವ್ರ ನಡತೆ ಗುಣ ಯಾವುದು ಬೇಕಾಗಿಲ್ವಾ? ಅನ್ನ ಬೆಂದಿದೆ ಅಂತ ನೋಡೋದಕ್ಕೆ ಒಂದು ಅಗಳು ಸಾಕು. ಮೆಸ್ನೋರಲ್ಲ ನೀವು, ಇದನ್ನ ನಿಮಗೇನು ಹೇಳಬೇಕಾಗಿಲ್ಲ. ದಿಟ್ಬೆ ಅನ್ನ ಬೆಂದೈತಾ ಅಂತ ನೋಡೋಕ್ಕೆ ಒಂದಗಳು ಇಸ್ಕಿದ್ರೆ ಸಾಕು. ಆದರೆ ಪ್ರತಿಯೊಂದು ಅಗಳ ಮೇಲೂ ಇದು ಇವ್ರಿಗೇ ಸೇರಬೇಕು ಅಂತ ಬರೆದಿರ್ತೈತಂತೆ. ಹಂಗೆ ಅಲ್ವೇ ಸಂಬಂಧಗಳು ಅಂದರೆ ನಾವು ಯಾರೂ ತಡೆಯೋಕ್ಕಾಗಕ್ಕಿಲ್ಲ. ರೀ ಮಾತಲ್ಲಿ ಭಾರಿ ಇದ್ದಾಳೆ ಹೆಂಗಸು.